ನಮಸ್ಕಾರ, ನಾನು ನವಿತಾ ಜೈನ್. ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ವಿಧಿವಶರಾಗಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ವರುಣ್ ಸಿಂಗ್ ಕಮಾಂಡೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಬೆಂಗಳೂರಿನ ಕಮಾಂಡೋ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಕಳೆದ ಗುರುವಾರ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು, ಕಮಾಂಡೋ ಆಸ್ಪತ್ರೆಗೆ. ಆದರೆ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರಿನ ಕಮಾಂಡೋ ಆಸ್ಪತ್ರೆಯಲ್ಲಿ ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ವಿಧಿವಶರಾಗಿದ್ದಾರೆ. ಸೇನಾ ಹೆಲಿಕಾಪ್ಟರ್ ದುರಂತ ಪ್ರಕರಣದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಅವರನ್ನ ಬೆಂಗಳೂರಿಗೆ ರವಾನಿಸಲಾಗಿತ್ತು. ಬೆಂಗಳೂರಿನ ಕಮಾಂಡ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಅವರನ್ನ ರವಾನೆ ಮಾಡಲಾಗಿತ್ತು. ಡಿಸೆಂಬರ್ 8ರಂದು ಕೂನೂರು ಬಳಿ ನಡೆದ ಸೇನಾ ಹೆಲಿಕಾಪ್ಟರ್ ದುರಂತದಲ್ಲಿ 13 ಮಂದಿ ಸೇನಾ ಅಧಿಕಾರಿಗಳು ಮೃತರಾಗಿದ್ರು. ಆದರೆ ಅದರಲ್ಲಿ ಒಂದು ರೀತಿಯ ಲಕ್ಕಿ ಅನ್ನುವ ಹಾಗೆ ವರುಣ್ ಸಿಂಗ್ ಅವರು ಅದೃಷ್ಟವಶಾತ್ ಬದುಕುಳಿದಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಇವತ್ತು ಬೆಂಗಳೂರಿನ ಕಮಾಂಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ವಿಧಿವಶರಾಗಿದ್ದಾರೆ. ಚಿಕಿತ್ಸೆಯನ್ನ ಹಲವು ದಿನಗಳಿಂದಲೂ ಕೂಡ ನೀಡಲಾಗ್ತಾ ಇತ್ತು. 7 ದಿನಗಳಿಂದಲೂ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಿಸದೆ ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಕಮಾಂಡ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿದೆ ಭಾರತೀಯ ವಾಯುಸೇನೆ. ಈ ಮಾಹಿತಿಯನ್ನ ಹಂಚಿಕೊಂಡಿದೆ. ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ನಿಧನರಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡಿದೆ. 14 ಜನ ಸೇನಾನಿಗಳು ಹೆಲಿಕಾಪ್ಟರ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ತಮಿಳುನಾಡಿನ ಕೂನೂರು ಬಳಿ ಹೆಲಿಕಾಪ್ಟರ್ ದುರಂತ ಆಗುತ್ತೆ. 13 ಮಂದಿ ಆ ಒಂದು ಘಟನೆಯಲ್ಲಿ ಅಲ್ಲೇ ಸಾವನ್ನಪ್ತಾರೆ. ಆದರೆ ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ಗಾಯಗೊಂಡಿದ್ರು. ಅವರನ್ನ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿತ್ತು. ಅಗಲಿದ ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ಅವರ ಈ ನಿಧನಕ್ಕೆ ಮೋದಿ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ಗೆ ಸಲಾಂ ಅಂತ ಹೇಳಿ ಟ್ವೀಟ್ ಮಾಡಿ ಸಂತಾಪವನ್ನ ಸೂಚಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಗೌರವದೊಂದಿಗೆ ದೇಶದ ಸೇವೆಯನ್ನ ಮಾಡಿದ್ದಾರೆ ಕ್ಯಾಪ್ಟನ್ ವರುಣ್ ಸಿಂಗ್ ಅವರು. ಈ ಸಾವು ಆಘಾತ ತಂದಿದೆ ಅನ್ನುವಂತಹ ಟ್ವೀಟ್ ಅನ್ನ ಮಾಡಿ ಸಂತಾಪವನ್ನ ಸೂಚಿಸಿದ್ದಾರೆ. ಅವರ ಸೇವೆಯನ್ನ ದೇಶ ಎಂದಿಗೂ ಮರೆಯಲ್ಲ ಅನ್ನುವಂತಹ ಟ್ವೀಟ್ ಮಾಡೋದರ ಜೊತೆಗೆ ಅವರ ಕುಟುಂಬ ಸ್ನೇಹಿತರಿಗೆ ದುಃಖವನ್ನ ಭರಿಸುವ ಶಕ್ತಿ ದೊರಕಲಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿ ಸಂತಾಪವನ್ನ ಸೂಚಿಸಿದ್ದಾರೆ. ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ಕೊನೆಯುಸಿರು ಎಳೆದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಕಳೆದ ಗುರುವಾರದಿಂದ ಅವರಿಗೆ ಬೆಂಗಳೂರಿನ ಕಮಾಂಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ವಿಧಿವಶರಾಗಿದ್ದಾರೆ. ಕಳೆದ ಕೆಲವು ದಿನಗಳಿಂದಲೂ ಕೂಡ ಚಿಕಿತ್ಸೆಯನ್ನು ಕಂಟಿನ್ಯೂ ಮಾಡಲಾಗ್ತಾ ಇತ್ತು. ಅವರ ತಂದೆ ಕೂಡ ಕೆಲವು ಮಾಧ್ಯಮಗಳಿಗೆ ಮಾತನಾಡಿದ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಮೌನ ಆಗಿದ್ರು. ಆದರೆ ಒಂದಷ್ಟು ಆಶಾಭಾವ ಇತ್ತು, ಇವರು ಬದುಕಿ ಬರ್ತಾರೆ, ಅಟ್ಲೀಸ್ಟ್ ಆ ದಿನ ಆದಂತಹ ಘಟನೆ ಏನಾಯಿತು ಅನ್ನೋದರ ಬಗ್ಗೆ ಇವರು ಒಬ್ಬರೇ ಸಾಕ್ಷಿ ಆಗಿದ್ರು. ಯಾಕಂದ್ರೆ ಚಿಕಿತ್ಸೆ ಫಲಕಾರಿಯಾಗಿ ಇವರು ಬಂದ ನಂತರ ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಚಾನ್ಸಸ್ ಕೂಡ ಇತ್ತು. ಆದರೆ ವರುಣ್ ಸಿಂಗ್ ವಿಧಿವಶರಾಗಿದ್ದಾರೆ. ಗ್ರೂಪ್ ಕ್ಯಾಪ್ಟನ್ ಆಗಿದ್ದಂತಹ ವರುಣ್ ಸಿಂಗ್ ಶೌರ್ಯ ಚಕ್ರ ಪ್ರಶಸ್ತಿಯನ್ನ ಕೂಡ ಪಡೆದಿದ್ರು. ಆ ಒಂದು ಸಂದರ್ಭ ಯಾವ ರೀತಿಯಾಗಿತ್ತು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ತೇಜಸ್ ಫೈಟರ್ ಅನ್ನ ಅವರು ಆ ಸಂದರ್ಭದಲ್ಲಿ ರಕ್ಷಣೆಯನ್ನ ಮಾಡಿದ್ರು. ಆ ಒಂದು ತೇಜಸ್ ಫೈಟರ್ ರಕ್ಷಿಸಿದ್ದಕ್ಕೆ ಅವರಿಗೆ ಶೌರ್ಯ ಪ್ರಶಸ್ತಿಯನ್ನ ನೀಡಲಾಗಿತ್ತು. ಆದರೆ ಇದೀಗ ವರುಣ್ ಸಿಂಗ್ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರಿನ ಕಮಾಂಡ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಎಲ್ಲರ ಒಂದು ಆಶಾಭಾವನೆ ಇತ್ತು, ಎಲ್ಲಾ ಕೋಟ್ಯಾಂತರ ಭಾರತೀಯರ ಪ್ರಾರ್ಥನೆ ಆಗ್ತಾ ಇತ್ತು, ವರುಣ್ ಸಿಂಗ್ ಬದುಕಿ ಬರಲಿ ಅನ್ನುವಂತಹ ಒಂದು ಪ್ರಾರ್ಥನೆ ನಿರಂತರವಾಗಿ ಸಲ್ಲಿಕೆ ಆಗ್ತಾ ಇತ್ತು. ಆದರೆ ಅದು ಕೂಡ ಫಲಿಸಲಿಲ್ಲ. ವಿಧಿವಶರಾಗಿದ್ದಾರೆ ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ಅವರು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ? ನವಿತಾ, ಕಳೆದ ವಾರ ಸೇನಾ ಹೆಲಿಕಾಪ್ಟರ್ ದುರಂತ ಪ್ರಕರಣದಲ್ಲಿ ಒಟ್ಟು 14 ಮಂದಿ ಆ ಒಂದು ಹೆಲಿಕಾಪ್ಟರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ತಮಿಳುನಾಡಿನ ಸೂಲೂರು ಬಳಿ ಈ ಒಂದು ಅಪಘಾತ ಸಂಭವಿಸಿತ್ತು. ಆಗ ಸೇನೆಯ
ಏನೋ ಮುಖ್ಯಸ್ಥರಾದಂತಹ ಬಿಪಿನ್ ರಾವತ್, ಅವರ ಪತ್ನಿ ಮಧುಲಿಕಾ ರಾವತ್ ಸೇರಿದಂತೆ ಒಟ್ಟು 13 ಮಂದಿ ಈ ದುರಂತದಲ್ಲಿ ಮೃತಪಟ್ಟಿದ್ರು. ಆಗ ಉಳಿದಂಥದ್ದವರು ಜೀವಂತವಾಗಿ ಉಳಿದಿದ್ದವರು ಏಕೈಕ ವ್ಯಕ್ತಿ ಏನಂತಂದರೆ ಅದು ಈ ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್. ಸೊ ಅವರಿಂದ ಅವರು ಮತ್ತೆ ಬದುಕುಳಿಲಿ ಅನ್ನುವಂತಹ ಪ್ರಾರ್ಥನೆ ಇಡೀ ದೇಶಾದ್ಯಂತ ಕೇಳಿಬರ್ತಿತ್ತು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಿದ್ದಂಥ ಅಧಿಕಾರಿಗಳಿಗೆ ಅವರಿಂದ ಇನ್ನೂ ಹೆಚ್ಚು ಮಾಹಿತಿಯನ್ನು ಪಡ್ಕೊಳ್ಳುವಂಥ ಉದ್ದೇಶ ಕೂಡ ಇತ್ತು. ಆದರೆ ಈಗ ಆಕ್ಚುಲಿ ಅವರ ದೇಹ 80% ಸುಟ್ಟೋಗಿತ್ತು ಅನ್ನುವಂಥ ಮಾಹಿತಿಗಳು ಆಗಲೇ ಲಭ್ಯ ಆಗ್ತಿದ್ವು. ಸೂಲೂರು ಬಳಿ ಈ ದುರಂತ ಸಂಭವಿಸಿತ್ತು. ತತ್ಕ್ಷಣವೇ ಇವರನ್ನು ವೆಲ್ಲಿಂಗ್ಟನ್ ಕ್ಯಾಂಪ್ನಲ್ಲಿರುವಂತಹ ಸೇನಾ ಆಸ್ಪತ್ರೆಯಲ್ಲಿ ವರುಣ್ ಸಿಂಗ್ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗಿತ್ತು. ಅಲ್ಲಿ ಚಿಕಿತ್ಸೆ ಏನೋ ಅದು ಅಷ್ಟು ಪರಿಣಾಮಕಾರಿಯಾಗಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಕಮಾಂಡೋ ಹಾಸ್ಪಿಟಲ್ಗೆ, ಹಲಸೂರಿನಲ್ಲಿರುವಂಥ ಕಮಾಂಡೋ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿತ್ತು. ಸೊ ಬೆಂಗಳೂರಿನಲ್ಲಿ ಕೂಡ ಚಿಕಿತ್ಸೆ ನಡೀತಾ ಇತ್ತು. ಆದರೆ ಕಡೆಗೂ ಕೂಡ ವರುಣ್ ಸಿಂಗ್ ಏನೋ ಬದುಕುಳಿದಿಲ್ಲ ಅನ್ನುವಂಥ ಮಾಹಿತಿಗಳನ್ನು ಇವತ್ತು ಸೇನೆ ತಿಳಿಸಿದೆ. ಈಗಾಗಲೇ ಲೋಕಸಭೆಯಲ್ಲಿ ಕೂಡ ಈ ಸಂಬಂಧಪಟ್ಟಂತೆ ಸಂತಾಪ ಸೂಚನೆ ವ್ಯಕ್ತ ಆಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮತ್ತಿತರ ಎಲ್ಲರೂ ಕೂಡ ಈ ಒಂದು ವರುಣ್ ಸಿಂಗ್ ಅವರ ಸಾವಿಗೆ ಸಂತಾಪವನ್ನು ಸೂಚಿಸಿದ್ದಾರೆ. ವರುಣ್ ಸಿಂಗ್ ಅವರ ಅವ್ರು ಬದುಕುಳಿಲೇಬೇಕು ಅನ್ನುವ ಕಾರಣಕ್ಕೋಸ್ಕರ ಇಡೀ ದೇಶಾದ್ಯಂತ ಬೇರೆ ಬೇರೆ ರೀತಿಯ ಪ್ರಾರ್ಥನೆಗಳು ಆಗ್ತಿದ್ವು. ಸಹಜವಾಗಿ ಅವ್ರ ಕುಟುಂಬ ಇವರಾದರೂ ಒಬ್ರು ಉಳಿಲಿ ಅನ್ನುವಂಥ ಒಂದು ನಿರೀಕ್ಷೆಯನ್ನು, ಕನಸನ್ನು ಇಟ್ಕೊಂಡಿದ್ರು. ಮತ್ತು ಸೇನೆ ಕೂಡ ಆ ಥರದ್ದೇ ಒಂದು ಕನಸನ್ನು ಕಾಣ್ತಿತ್ತು. ಯಾಕೆಂದರೆ ಸೇನೆಯ ಮುಖ್ಯಸ್ಥರು ಅಂದರೆ 3 ಪಡೆಗಳ ಸಿಬ್ಬಂದಿಗಳ ಮುಖ್ಯಸ್ಥರಾದಂತಹ ಬಿಪಿನ್ ರಾವತ್ ಮತ್ತು ಅವರ ಪತ್ನಿ ಮಧುಲಿಕಾ ರಾವತ್ ಅವರೇ ಮೃತಪಟ್ಟಿದ್ದರಿಂದ 14 ಪೈಕಿ ಇವರೊಬ್ಬರಾದರೂ ಉಳಿಲಿ ಅನ್ನುವಂಥ ಪ್ರಾರ್ಥನೆ ಕೇಳಿಬರ್ತಾ ಇತ್ತು. ಜೊತೆಗೆ ತನಿಖೆಗೆ ಕೂಡ ಈಗ ಒಂದು ಕಡೆ ಬ್ಲ್ಯಾಕ್ ಬ್ಯಾಗ್ ಸಿಕ್ಕಿದೆ, ಅದರಲ್ಲಿಂದ ತನಿಖೆ ನಡೀತಾ ಇದೆ. ಇನ್ನೊಂದು ಕಡೆ ಕ್ಷಣದಲ್ಲಿ ಏನಾಯಿತು, ಯಾಕೆ ಈ ದುರಂತ ಸಂಭವಿಸಕ್ಕೂ ಒಂದು 7-8 ನಿಮಿಷಗಳಿಗೂ ಮೊದಲು ಕೂಡ ಲಾಸ್ಟ್ ಮೆಸೇಜ್ ಒಂದು ಅಲ್ಲಿನ ಸೂಲೂರು ಏರ್ ಬೇಸ್ಗೆ ಒಂದು ಮೆಸೇಜ್ ಬಂದಿತ್ತು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ವು. ಆ ಮೆಸೇಜ್ ಏನಿತ್ತು ಅಂತಂದರೆ ನಾವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲ್ಯಾಂಡ್ ಮಾಡ್ತೀವಿ ಹೆಲಿಕಾಪ್ಟರ್ನ ಅನ್ನುವಂಥದ್ದು. ಅದಾದಮೇಲೆ ಏನಾಯಿತು ಅನ್ನುವಂಥದ್ದು ಗೊತ್ತಿಲ್ಲ. ಬಹುಶಃ ಇವರು ಬದುಕುಳಿದಿದ್ರೆ ಕಡೆಗಳಿಗೆಯಲ್ಲಿ ಯಾಕೆ ಈ ರೀತಿ ಆಯಿತು, ನಿಜಕ್ಕೂ ಕೂಡ ಈ ಒಂದು ದುರಂತಕ್ಕೆ, ಹೆಲಿಕಾಪ್ಟರ್ ಪತನಕ್ಕೆ ಕಾರಣ ಏನು ಅನ್ನುವಂಥ ಸಂಗತಿಗಳು ಬಹಳ ಸ್ಪಷ್ಟವಾಗಿ ನಿಚ್ಚಳವಾಗಿ ಗೊತ್ತಾಗ್ತಿದ್ವೋ ಏನೋ. ಆದರೆ ವರುಣ್ ಸಿಂಗ್ ಕಡೆಗೂ ಕೂಡ ಬದುಕುಳಿದಿಲ್ಲ. ಸಾವು ಬದುಕಿನ ನಡುವೆ ಒಂದು ವಾರದಿಂದ ಹೋರಾಟವನ್ನು ನಡೆಸ್ತಿದ್ರು. 80% ಸುಟ್ಟ ಗಾಯಗಳನ್ನು ಇದ್ದಂತಹ ವರುಣ್ ಸಿಂಗ್ ಕಡೆಗೂ ಕೂಡ ಸಾವನ್ನ ಗೆಲ್ಲೋದ್ರಲ್ಲಿ ವಿಫಲರಾದ್ರು. ಇದು ಅಂದ್ರೆ ಮೊದಲು ಒಂದು ರೀತಿ ಹಾಸ್ಪಿಟಲ್ ನಿಂದ ಬೆಂಗಳೂರಿನ ಕಮಾಂಡ್ ಹಾಸ್ಪಿಟಲ್ಗೆ ಸೇರಿಸಿದ ನಂತರ ಒಂದು ರೀತಿ ಅಂತ ಅಟ್ಲೀಸ್ಟ್ ಇನ್ನಾದ್ರೂ ಹೆಚ್ಚಿನ ಚಿಕಿತ್ಸೆ ಸಿಕ್ಕ ನಂತರ ಅವರು ಬದುಕಿ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಹಾಗೆ ವಿಕ್ಟೋರಿಯಾ ಹಾಸ್ಪಿಟಲ್ ಆಗಿರ್ಬೋದು, ಬೇರೆ ಬೇರೆ ಹಾಸ್ಪಿಟಲ್ನ ಚರ್ಮದ ಅಂದ್ರೆ ಅವರಿಗೆ ಚರ್ಮದ ಸಾಕಷ್ಟು ಸುಟ್ಟ ಗಾಯ ಆಗೋದ್ರಿಂದ ಚರ್ಮವನ್ನು ಕೊಡುವಂತಹ ಪ್ರಯತ್ನಗಳು ಕೂಡ ಆಗಿದ್ದನ್ನ ನಾವು ನೋಡಿದ್ವಿ. ಬಟ್ ಕೊನೆಗೂ ಕೂಡ ಯಾವುದೇ ಪ್ರಯತ್ನ ಆದ್ರೂ ಕೂಡ ಬದುಕಿ ಬರಲೇ ಇಲ್ಲಲ್ಲ ಅನ್ನುವಂತಹ ನೋವು ಈಗ ಇಡೀ ಭಾರತೀಯರಲ್ಲಿ ಇದೆ, ಇಡೀ ಕೋಟ್ಯಾಂತರ ಭಾರತೀಯರಲ್ಲಿ ಇದೆ ಅಂತ. ಖಂಡಿತ ನವಿತಾ, ಒಂದು ಸೇನಾ ಮುಖ್ಯಸ್ಥರೇ ತೀರ್ಕೊಂಡಿದ್ದು, ಬಲಿಯಾಗಿದ್ದು, ಜೊತೆಗೆ 14 ಪೈಕಿ 13 ಜನ ಕ್ಷಣ ಮಾತ್ರದಲ್ಲಿ ಬಲಿಯಾಗಿದ್ದು ಸಹಜವಾಗಿ ಬಹಳ ಬೇಸರದ, ಆತಂಕಕಾರಿಯಾದಂತಹ ಸುದ್ದಿ, ಬಹಳ ನೋವಿನ ಸಂಗತಿಯಾಗಿತ್ತು. ಆ ಎಲ್ಲ ನೋವು ಮತ್ತು ಆ ದುಃಖದ ನಡುವೆ ಕೂಡ ಒಂದೇ ಒಂದು ಸಣ್ಣ ಸಮಾಧಾನಕರವಾದಂಥ ಸಂಗತಿ ಇದ್ದಿದ್ದೇನಂತಂದರೆ ಅಲ್ಲಿ ಯಾರೋ ಒಬ್ಬರು ವರುಣ್ ಸಿಂಗ್, ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ಬದುಕುಳಿದಿದ್ದಾರೆ, ಅವರಾದರೂ ಬದುಕುಳಿಲಿ. ಈಗ ಸದ್ಯಕ್ಕೆ ಅವರು ಗಾಯಗೊಂಡಿದ್ರು, ಸುಟ್ಟಿದ್ರು, ಅಥವಾ ಅವರ ಪರಿಸ್ಥಿತಿ ಬಹಳ ಗಂಭೀರವಾಗಿದ್ದರೂ ಕೂಡ ಅವರಿಗೆ ಚಿಕಿತ್ಸೆ ಫಲಕಾರಿಯಾಗಲಿ, ಅವರು ಗುಣಮುಖರಾಗಲಿ ಅನ್ನುವಂತಹ ಆಶಾಭಾವನೆ ಇತ್ತು. ಈಗ ಅದು ಕೂಡ ಇಲ್ಲಂತಾಗಿದೆ. ನೀವು ಹೇಳ್ದಂತೆ ಸೊಲ್ಲೂರಿನಿಂದ ಅವರನ್ನು ವೆಲ್ಲಿಂಗ್ಟನ್ ಕ್ಯಾಂಪ್ಗೆ ಕರ್ಕೊಂಡೋಗ್ಲಾಗಿತ್ತು, ಅಲ್ಲಿ ಚಿಕಿತ್ಸೆ ಮಾಡಲಾಗಿತ್ತು. ಆ ನಂತರದಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಕಮಾಂಡೋ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿತ್ತು. ಬೆಂಗಳೂರಿನ ಕಮಾಂಡೋ ಹಾಸ್ಪಿಟಲ್ ಮಾತ್ರ ಅಲ್ಲದೆ ಬೇರೆ ಬೇರೆ ಆಸ್ಪತ್ರೆಯ ತಜ್ಞರು, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಚರ್ಮಕ್ಕೆ ಸಂಬಂಧಪಟ್ಟಂತೆ ಅಥವಾ ಮತ್ತಿತರ ವಿಷಯಗಳಿಗೆ ಸಂಬಂಧಪಟ್ಟಂತೆ ತಜ್ಞರು ಟ್ರೀಟ್ ಮಾಡಿದ್ರು. ಮತ್ತು ಬೇಕಿರುವಂತಹ ಎಲ್ಲ ನೆರವುಗಳನ್ನು, ವೈದ್ಯಕೀಯ ನೆರವುಗಳನ್ನು ಕಲ್ಪಿಸಿಕೊಡ್ಲಿಕ್ಕೆ
ಆಸ್ಪತ್ರೆಗಳು, ಸೇನೆ, ಸರ್ಕಾರ ಎಲ್ಲವೂ ಕೂಡ ಸಿದ್ಧ ಇತ್ತು. ನಾನು ಹೇಳಿದ್ನಲ್ಲ, ಒಂದು ಹೋಪ್ಸ್ ಇತ್ತು, ಅವರಾದರೂ ಬದುಕುಳಿತಾರೆ ಅನ್ನುವಂಥ ಹೋಪ್ಸ್ ಇತ್ತು, ಬದುಕುಳಿಬೇಕು ಎನ್ನುವಂಥ ಕನಸಿತ್ತು. ಆ ಕಾರಣಕ್ಕೋಸ್ಕರ ಅಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಲಾಗ್ತಾ ಇತ್ತು. ಆದರೆ ಇವತ್ತು ಬೆಳಿಗ್ಗೆ ಅವರೂ ಕೂಡ ಇಹಲೋಕವನ್ನು ತ್ಯಜಿಸಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಅಂದರೆ ಇಲ್ಲಿಗೆ ಆ ಕಡೆಯ ಕ್ಷಣದಲ್ಲಿ ಆ ಒಂದು ಹೆಲಿಕಾಪ್ಟರ್ ಪತನ ಆಗಲಿಕ್ಕೆ ಏನು ಕಾರಣ ಅನ್ನುವಂತಹ ಆ ಒಂದು ಅಸಲಿ ಸತ್ಯವೂ ಕೂಡ ಇವರ ಮುಖಾಂತರ, ವರುಣ್ ಸಿಂಗ್ ಕೊನೆಯುಸಿರು ಎಳೆಯುವ ಮುಖಾಂತರ ಅದು ಕೂಡ ಕೊನೆಗೊಂಡಂತಾಗಿದೆ ಈಗ ನವಿತಾ. ಅಂದ್ರೆ ಒಂದು ರೀತಿಯಲ್ಲಿ ಒಂದು ಜೀವ ಉಳಿಯುವಂತಹ ಪ್ರಯತ್ನ, ಜೀವ ಉಳಿಸುವಂತಹ ಪ್ರಯತ್ನಗಳು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಎಲ್ಲರಿಗಿಡೀ ನೀವಾಗಲೇ ಹೇಳ್ತಾ ಇದ್ರಿ ಅಂದ್ರೆ 13 ಮಂದಿ ಆ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ರು. ಇಡೀ ಒಂದು CDS ಜನರಲ್ ಬಿಪಿನ್ ರಾವತ್ ಸೇರಿದಂತೆ 13 ಮಂದಿಯ ಸಾವನ್ನ ಇನ್ನೂ ಕೂಡ ನಮಗೆ ಅದನ್ನು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿ ಇರೋ ಸಂದರ್ಭದಲ್ಲಿ ಅಟ್ಲೀಸ್ಟ್ ಇವರು ಬದುಕಿದ್ರೆ ಇನ್ನು ಏನಾಗಿತ್ತು ಅನ್ನೋದನ್ನ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ, ಅಂದ್ರೆ ತನಿಖೆಯಲ್ಲಿ ಒಂದಷ್ಟು ಗೊತ್ತಾದ್ರೂ ಕೂಡ ಅಂತ ಹೇಳಿ. ಬಟ್ ಒಂದು ವೇಳೆ ಚಿಕಿತ್ಸೆ ಫಲಕಾರಿ ಆಗಿದ್ದಿದ್ರೆ ಯಾವ ರೀತಿಯಾಗಿ ಆ ಒಂದು ವಿಚಾರಗಳು ಹೊರಬೀಳುವಂತಹ ಸಾಧ್ಯತೆಗಳು ಇತ್ತು ಧರಣೇಶ್? ನವಿತಾ, ಈಗ ಏನೋ ಸಾವು ಯಾರದ ವ್ಯಕ್ತಿಯದ್ದಾಗಲಿ ಅದು ಬಹಳ ಯಾರಿಗೂ ಕೂಡ ಭರಿಸ್ಲಿಕ್ಕೆ ಆಗದೇ ಇರುವಂತಹ ಒಂದು ಸಂಗತಿ. ಅದನ್ನು ಯಾವುದೇ ರೀತಿಯಲ್ಲೂ ಕೂಡ ಕಾಂಪನ್ಸೇಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ವಾ. ಅಂಥದ ಪರಿಸ್ಥಿತಿಯಲ್ಲಿ 13 ಜನ ಮೃತಪಟ್ಟಿದ್ರು. ಕಡೆ ಪಕ್ಷ ಅವರ ಸಾವಿನ ಕಾರಣ ತಿಳ್ಕೊಳ್ಳುವ ಒಂದು ಅವಕಾಶ ಇತ್ತು. ವರುಣ್ ಸಿಂಗ್ ಬದುಕುಳಿದಿದ್ರೆ ಈ ಒಂದು ಹೆಲಿಕಾಪ್ಟರ್ ಪತನ ಯಾಕಾಯಿತು, ಆಗ ಕಡೆ ಕ್ಷಣದಲ್ಲಿ ಏನಾಯಿತು, ಯಾವ ರೀತಿಯ ದೋಷದಿಂದಾಗಿ ಹೆಲಿಕಾಪ್ಟರ್ ಪತನ ಆಯಿತು ಅನ್ನುವಂಥ ಸಂಗತಿಗಳು ಗೊತ್ತಾಗ್ತಾ ಇದ್ವೋ ಏನೋ. ಅದು ಒಂದು. ಜೊತೆಗೆ ಏನೋ ಓಕೆ, ಅದು ಅವ್ರು ನಿಜಕ್ಕೂ ಕೂಡ ನಾನಾಗಲೇ ಹೇಳ್ದಲ್ಲ, ಯಾವ ಸಾವು ಕೂಡ ಅದು ತೃಣ ಮಾತ್ರ ಅಲ್ಲ, ಖಂಡಿತಕ್ಕೂ ಅದು ಭರಿಸಲಾಗದಂತಹ ಒಂದು ಸಂಗತಿಯೇ. ಆದರೆ ಕಡೇ ಪಕ್ಷ ಇವರೊಬ್ಬರಾದ್ರೂ ಬದುಕ್ತಾರಪ್ಪ, ಏನೋ ಅವರೆಲ್ಲ ತೀರ್ಕೊಂಡ್ಬಿಟ್ರು. ವೈದ್ಯರು ಪ್ರತಿ ಬಾರಿ ಮಾಹಿತಿ ಕೊಡ್ತಾ ಇರುವ ಸಂದರ್ಭದಲ್ಲೂ ಕೂಡ ಅವರ ಆರೋಗ್ಯ ಸ್ಥಿರವಾಗಿದೆ, ಆದ್ರೆ ಗಂಭೀರವಾಗಿದೆ ಅನ್ನೋದನ್ನೇ ಹೇಳ್ತಾ ಇದ್ರು ಅಂತ ಹೇಳಿ ಒಂದು ಹೋಪ್ ಇತ್ತು ಅಂತ ಹೇಳಿ. ಅಂದ್ರೆ ಅವತ್ತಿನಿಂದಲೂ ಕೂಡ ಯಾವುದೇ ರೀತಿಯಂತ ಟ್ರೀಟ್ಮೆಂಟ್ಗೆ ಸ್ಪಂದಿಸಿರ್ಲಿಲ್ವಾ ಹೇಗೆ ಅಂತ ಹೇಳಿ? ಇಲ್ಲಿ ಮುಖ್ಯವಾಗಿ ವರುಣ್ ಸಿಂಗ್ ಅವರ ದೇಹ, ಅದನ್ನಾಗಲೇ ಹೇಳಿದೆ, 80% ಅಂತಂದ ರೀತಿಯಲ್ಲಿ ಗಾಯಗೊಂಡಿದ್ವು, ಅಂದರೆ ಸುಟ್ಟೋಗಿತ್ತು ಅನ್ನುವಂಥ ಮಾಹಿತಿಗಳು ತಿಳಿದು ಬರ್ತಿತ್ತು. ಆದರೆ ಸೇನೆ ಆಸ್ಪತ್ರೆಯಿಂದಾಗಲಿ ಅಥವಾ ಸೇನೆಯಿಂದಾಗಲಿ ಬೇರೆ ಯಾವುದೇ ಮೂಲಗಳಿಂದಾಗಲಿ ಅಧಿಕೃತವಾಗಿ ಎಷ್ಟು % ಆ ದೇಹ ಸುಟ್ಟೋಗಿತ್ತು ಅನ್ನುವಂಥ ಮಾಹಿತಿ ಇರಲಿಲ್ಲ. ಇದು ಒಂದು. ಮತ್ತೊಂದು, ಈಗ ಆ ಸಂದರ್ಭದಲ್ಲಿ ಅವರಿಗೆ ಬೇರೆ ಯಾವ ರೀತಿಯಲ್ಲಿ ಅವರ ದೇಹಕ್ಕೆ ಏನೋ ತೊಂದರೆ ಆಗಿತ್ತು ಅಥವಾ ದೇಹ ಜರ್ಜರಿತವಾಗಿತ್ತು ಅನ್ನುವಂಥದ್ದು ಗೊತ್ತಿಲ್ಲ. ಅವ್ರು ಯಾವ ರೀತಿಯಲ್ಲಿ ಶಾಕ್ಗೊಳಗಾಗಿದ್ರು ಅನ್ನುವಂಥದ್ದು ಕೂಡ ಗೊತ್ತಿರಲಿಲ್ಲ. ಬಟ್ ಅಧಿಕೃತ ಮಾಹಿತಿಗಳೇನಿರ್ತಿದ್ವು ಅಂತಂದರೆ ಅವರು ಚಿಕಿತ್ಸೆಗೆ ಒಂದು ರೀತಿಯಲ್ಲಿ ಸ್ಪಂದಿಸ್ತಿದ್ದಾರೆ ಅನ್ನೋ ರೀತಿಯಲ್ಲೇ ಇತ್ತು, ಸ್ಟೇಬಲ್ ಅನ್ನೋ ರೀತಿಯಲ್ಲೇ ಮಾಹಿತಿಗಳು ಬರ್ತಿದ್ವು. ಅದು ಬಹುಶಃ ಹೊರ ಜಗತ್ತಿಗೆ ಒಂದು ಕಾನ್ಫಿಡೆನ್ಸ್ ತುಂಬೋ ದೃಷ್ಟಿಯಿಂದ ಸಾಮಾನ್ಯವಾಗಿ ಸರ್ಕಾರಗಳು ಅಥವಾ ಸಂಸ್ಥೆಗಳು, ಅದು ಸೇನೆ ಇರಲಿ ಮತ್ತೊಂದಿರಲಿ, ಈ ಥರದೊಂದು ಪಾಸಿಟಿವ್ ಮೆಸೇಜ್ಗಳನ್ನ ಕಳಿಸ್ತಾ ಇರ್ತವೆ ಇಂಥ ಸಂದರ್ಭದಲ್ಲಿ, ಅದರಲ್ಲೂ ಈ ಸಾವಿನ ವಿಷಯಕ್ಕೆ ಸಂಬಂಧಪಟ್ಟಂತೆ. ಸೊ ಇವ್ರ ವಿಷಯದಲ್ಲೂ ಕೂಡ ಸ್ಟೇಬಲ್ ಅಂದ್ರೆ ಏನು, ಅವರು ಓಕೆ ಚಿಕಿತ್ಸೆ ಕೊಡ್ತಿದ್ದೀವಿ, ಅವರು ಸ್ಪಂದಿಸ್ತಿದ್ದಾರೆ ಅನ್ನೋ ರೀತಿಯಲ್ಲೇ ಇತ್ತು. ಆದರೆ ಬಹುಶಃ ಅದೇ ಅವರ ಬಹಳ ಗಂಭೀರ ಸ್ಥಿತಿಯಲ್ಲಿ ಇದ್ದ ಕಾರಣಕ್ಕೋ ಏನೋ ಕಡೆಗೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಮೃತಪಟ್ಟಿದ್ದಾರೆ. ಈಗ ಅಧಿಕೃತವಾಗಿ ಅವರು ಇಲ್ಲ ಅನ್ನುವಂಥ ಸಂಗತಿಯನ್ನು ಸೇನೆ ಪ್ರಕಟಿಸಿದೆ. ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಸಂತಾಪವನ್ನು ವ್ಯಕ್ತಪಡಿಸಿದೆ.